ಈಗಾಗಲೇ ಬ್ಯಾಂಕ್ನವರು ಒಂದು ವಿಧ ಹಿಡ್ಕೊಂಡಿದ್ದಾರೆ. ತಾವು ಆದೇಶ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಯಾವುದೇ ಕಾರಣಕ್ಕೂ ರೈತರಿಗೆ ಕಿರುಕುಳ ಕೊಡಬಾರ್ದು, ನೋಟಿಸ್ ಕೊಡಬಾರ್ದು. ಈಗ ಹೊಸ ಅಧ್ಯಯನ ಶುರು ಮಾಡಿದ್ದಾರೆ. ಜಾಮೀನ್ದಾರಿಗೆ ನೋಟಿಸ್ ಕೊಟ್ಟು ಅವನ ಮೇಲೆ ಕ್ರಮ ತಗೋತಾರೆ. ಆಮೇಲೆ ಸಿವಿಲ್ ಕೋರ್ಟ್ಗೆ ಹೋಗಿ ಜೈಲಿಗೆ ಹಾಕುವಂಥ ಕೆಲಸ ಮಾಡಿ. ಅಕಸ್ಮಾತ್ ಆ ಥರ ಜೈಲಿಗೆ ಹಾಕಬೇಕು ಅಂತ ಅವ್ರು ಏನಾರ ಆಸೆ ಇದ್ದರೆ ಒಟ್ಟು ರೈತರು ಒಮ್ಮೆಗೆ ಬಂದ್ಬಿಡ್ತೀವಿ ಹಾಕ್ಕೊಳ್ಳಿ, ನಮ್ದೇನು ಅಭ್ಯಂತರ. ಬ್ಯಾಂಕ್ನವರಿಗೆ ಬದುಕಿನ ಕಷ್ಟ ಗೊತ್ತಿಲ್ಲ ಅವರು. ಆದ್ರಿಂದ ತಮ್ಮಲ್ಲಿ ಒಂದು 5-6 ವಿಷಯಗಳನ್ನ ತಮ್ಮ ಮುಂದೆ ಇಡ್ತೀವಿ. ತಮ್ಮ ಹತ್ರ ತಾವು ಒಂದು ಕಾಲವನ್ನು ನಿಗದಿ ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕು. ಆದ್ರಿಂದ ರಾಜಕಾರಣಕ್ಕೆ ಬಹಳ ದೊಡ್ಡ ಗುರಿ ಇದೆ. ದುಡಿಯುವ ಕ್ಷೇತ್ರವನ್ನು ರಕ್ಷಣೆ ಮಾಡದೇ ಇದ್ರೆ ವ್ಯಾಪಾರ ಈಗಾಗಲೇ ನೋಡಿ ಒಂದೇ ಉದಾಹರಣೆ ಕೊಡ್ತಿದ್ದೀನಿ ತಮಗೆ. ರಾ ಮೆಟೀರಿಯಲ್ಸ್ ಇಲ್ಲದೆ ಸರ್ 65 ಕಾರ್ಖಾನೆ ಸ್ಥಗಿತ ಆಗಿದೆ ಸರ್. ಕಬ್ಬಿನ ಕಾರ್ಖಾನೆಗಳು 65 ಸ್ಥಗಿತ ಆಗಿದೆ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಕಬ್ಬಿನಿಂದ ಬೊಕ್ಕಸಿಗೆ ತೆರಿಗೆ ಬರ್ತಕ್ಕಂಥದ್ದು 90,000 ಕೋಟಿ 5 ವರ್ಷಕ್ಕೆ. ನೀವು ಹೇಳಿದ ಪ್ರಕಾರ 90,000 ಕೋಟಿ ಕಬ್ಬಿನ ತೆರಿಗೆ. ನಮ್ಮ ಸಾಲ 10,000 ಕೋಟಿ. ಬರೀ ಒಂದೇ ವಾರದಲ್ಲಿ ಅಷ್ಟೊಂದು ದುಡ್ಡು ಬರುತ್ತೆ. ಇನ್ನು ಬೇರೆ ಬೇರೆ 47 ಬೈ ಪ್ರಾಡಕ್ಟ್ ಇದೆ ಸರ್. ಆಮೇಲೆ ಇಡೀ ಬ್ಯಾಂಗ್ಳೂರು ಹೋಟ್ಲು ನಮ್ಮೇಲೆ ನಿಂತಿದೆ, ಬೇಕರಿ ನಮ್ಮೇಲೆ ನಿಂತಿದೆ, ಸೊ ಹತ್ತಿಯಿಂದ ಎಲ್ಲ ಇಂಡಸ್ಟ್ರಿ ನಮ್ಮೇಲೆ ನಿಂತಿದೆ. ರೇಷ್ಮೆಯಿಂದ ತಾವು ರೇಷ್ಮೆ ಬೆಳೀತಕ್ಕಂಥ ಜಾಗದಲ್ಲಿ ಬರ್ತಕ್ಕಂಥ 60ರಿಂದ 1 ಕೋಟಿ ಚಿಲ್ಲರೆಗಿಂತ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತೀವಿ. ಇಷ್ಟೊಂದು ದೊಡ್ಡ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಒಂದು ನಿಮಗೆ ಸಹ ತಾವು ಹೇಳೋದು, ಒಬ್ಬ ರವಿ ಸತ್ಯಗೆ ತಾವು CBI ರೆಫರ್ ಮಾಡಿ. ನಾನು ತಮ್ಮಲ್ಲಿ ರೈತರ ಸಾವಿಗೆ ಒಂದು ಎಕನಾಮಿಸ್ಟ್, ಅಗ್ರಿಕಲ್ಚರ್ ಸೈಂಟಿಸ್ಟ್, ಸೈಕ್ಯಾಟ್ರಿಸ್ಟ್ ಈ ಥರ ಒಂದು ಕಮಿಟಿ ಮಾಡಿ ಒಂದು ವರದಿ ತರಿಸಿ ಏನಾದರೂ ಒಂದು ನೀತಿ ಮಾಡಬೇಕು. ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕಾಲ. ಗುಳೆ ಹೋಗ್ತಿದ್ದಾರೆ ಸರ್, ಹಳ್ಳಿ ಬಿಟ್ಟು. ಹಳ್ಳಿಲಿ ವಯಸ್ಸಾದವ್ರು ಮಾತ್ರ ಉಳ್ಕೊಳ್ಳೋಂಥವ್ರು ಎಲ್ಲ ಬೆಂಗಳೂರಲ್ಲಿ ಮಂಡ್ಯ ಒಂದರೇ ತಮ್ಮ ಗಮನಕ್ಕೆ ತರ್ತಿದ್ದೀನಿ 6 ಲಕ್ಷ ಯುವಕರು ಇದ್ದಾರೆ ಸರ್. ಇನ್ನು ನಿಮ್ಮಲ್ಲಿ ಕೋಲಾರ ಗಿಲಾರಲ್ಲಿ 70,000 ಟ್ರೈನರ್ ಬರ್ತಾರೆ. ಅದರಿಂದ ಹಳ್ಳಿನೂ ನಾಶ ಆಗ್ತಿದೆ. ನಮ್ಮ ಬದುಕನ್ನು ರಕ್ಷಣೆ ಮಾಡೋಕ್ಕೆ ಆ ಸೆಷನ್ನಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು. ತಾವು ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದ ಪರವಾಗಿ ಬಂದಿದ್ದೀರಿ. ಒಂದು ಕಾಲ ನಿಗದಿ ಮಾಡಿ ನಮ್ಮ ಹೋರಾಟ 9ನೇ ದಿವಸಕ್ಕೆ ತಲುಪಿದೆ. ತಮ್ಮ ತೀರ್ಮಾನದ ಮೇಲೆ ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ಕೊಳ್ತೀವಿ. ತಾವು ಒಂದು ಒಳ್ಳೆ ಥರದ ಮಾತುಕತೆ ಮೂಲಕ ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ, ಆಮೇಲೆ ಸ್ತ್ರೀ ಶಕ್ತಿದು ವರದಿ ತರಿಸ್ಬೇಕು. ಬರಗಾಲದಲ್ಲಿ ಅವ್ರದ್ದು ಪ್ರಮುಖ ಪಾತ್ರ. ಭಾಳ ನಾಶ ಆಗಿಬಿಟ್ಟಿದ್ದಾರೆ. ಆಂಧ್ರದಲ್ಲಿ ಮೈಕ್ರೋ ಮತ್ತು ಮೈಕ್ರೋ ಫೈನಾನ್ಸ್ ಭಾಳ ದೊಡ್ಡ ದಂಧೆ ಸರ್. ತಾವು ದಯವಿಟ್ಟು ಕಾನೂನು ಮಂತ್ರಿಗಳು ತಮ್ಮಲ್ಲಿ 2 ಲಕ್ಷ ಕೋಟಿ 4% ಸಾಲ ತಗೊಂಡ್ಬಂದು 24%, 36% ಬಡವರಿಗೆ ಸಾಲವನ್ನು ಕೊಟ್ಟು ಎಲ್ಲಗೆ. ಆದ್ದರಿಂದ ಈ ನಾನಾ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿ ಹೆಣ್ಣುಮಕ್ಕಳಿಗೆ ಹೆಚ್ಚು ಸಾಲ ಕೊಟ್ಟಿದ್ದಾರೆ. 24%, 36% ಸಾಲ ಸರ್. ಕಾನೂನಿನಲ್ಲಿ ಅವ್ರನ್ನೇನಾರ ಕಂಟ್ರೋಲ್ ಮಾಡ್ತಾರೆ. ಕೇಳೋರು ಯಾರು ಸರ್? ಸರ್ಕಾರನೇ ಕೇಳದಿದ್ರೆ ನಾವು ಯಾಕೆ ತಗೋ? ಇವೆಲ್ಲವನ್ನ ಬೆಳಕು ಚೆಲ್ಲಬೇಕು ಅಂತಲೇ ನಾವು ಚಳುವಳಿ ಮಾಡ್ತೀವಿ. ಒಂದು ಸರ್ಕಾರ, ಒಂದು ಸಮುದಾಯ, ಎರಡು ಸಮಾಜದ ಒಳಿತಿಗಾಗಿ ಆಲೋಚನೆ ಮಾಡಬೇಕು. ರಕ್ಷಣೆ ಮಾಡೋರು ಯಾರು? ನಾವು ಯಾರು ತಗೋಬೇಕು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಬಿಟ್ಟರೆ ಇನ್ಯಾರು ತಗೋಬೇಕು? ಇಲ್ಲ ನ್ಯಾಯಾಲಯ ರೈತರ ಬಗ್ಗೆ ಆಲೋಚನೆ ಮಾಡಿ ಆತ್ಮಹತ್ಯೆ ನಿಲ್ಲಿಸಿ ಇದ್ರ ಬಗ್ಗೆ ಒಂದು ನೀತಿ ಮಾಡಿ ಅಂತ ಏನಾರ ನಾವು ಇನ್ಯಾರು ತಗೋ? ಕಾರ್ಯಾಂಗ ಆಲೋಚನೆ ಮಾಡಿದ್ವಿ. ನೀವು ನಮ್ಮ ಪ್ರತಿನಿಧಿಗಳು ಸರ್ಕಾರ ನಡೆಸ್ತೀವಿ. ನಿಮ್ಮ ಹತ್ರ ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಅರಿವು ಸೃಷ್ಟಿಯಾಗಲಿ. ಆದ್ದರಿಂದ ತಮ್ಮ ಹತ್ರ ತಾವು ಬಂದಿದ್ದೀವಿ, ಚಳವಳಿಗೆ ಗೌರವ ಕೊಟ್ಟು ಕಾನೂನು ಮಂತ್ರಿ ಮತ್ತು ಯಶಸ್ವಿನಿ ಬಗ್ಗೆ ಮೊನ್ನೆ ಅವ್ರ ಜೊತೆ ಚರ್ಚೆ ಮಾಡಿದೆ. ಬರೀ ಷೇರುದಾರರಿಗೆ ಯಶಸ್ವಿನಿ ಇರಬಾರ್ದು, ಇಡೀ ಕರ್ನಾಟಕದ ಎಲ್ಲ ಬಡವರಿಗೆ ಯಶಸ್ವಿನಿ ಆಗಬೇಕು. 5 ಲಕ್ಷ ಆಗಲಿ 10 ಲಕ್ಷ ಅದು ಸರ್ಕಾರನೇ ತುಂಬಿಸ್ಬೇಕು ಅಂತ ಚರ್ಚೆ
ಬರೀ ಸಹಕಾರಿ ಕ್ಷೇತ್ರದವರು ಎಷ್ಟು ಜನ ಅಂದ್ರೆ ಇಡೀ ಕರ್ನಾಟಕದಲ್ಲಿ 7% ಮಾತ್ರ ಬರ್ತಾರಂತೆ. ಆದ್ರಿಂದ ಇಡೀ ಎಲ್ಲ ಬಡವರು ಆ ದಿಕ್ಕಿನಲ್ಲಿ ಯಶಸ್ವಿನಿಗೆ ಬಂದು ರೈತ ರಕ್ಷಣೆ ಮಾಡಬೇಕು ಅಂತ ಹೇಳಿ ಹೊಸ ನೀತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಜಯಚಂದ್ರ ಅವ್ರಿಗೆ ಅವರು ತೆಂಗು ಪ್ರದೇಶದಿಂದ ಖುಷ್ಕಿ ಪ್ರದೇಶದ ಸಾರಿ ಒಂದು ಖುಷ್ಕಿ ಪ್ರದೇಶದ ಕೃಷಿ ನೀತಿ ನೋಡ್ರಿ. ಇವೆಲ್ಲ ಅಷ್ಟೊಂದು ಚಿಂತಕರು ಆಲೋಚನೆ ಮಾಡಿದೀವಿ. ಏನಾದ್ರೂ ಈ ವಂಶಕ್ಕೆ ಏನಾದ್ರು ಮಾಡಿ ಹಳ್ಳಿ ಉಳಿಸಿ ಹಳ್ಳಿ ಕಟ್ಟಕ್ಕೆ ನಮ್ಗೇನಾದ್ರು. ಆದ್ರಿಂದ ತಾವು ಇದ್ರ ಬಗ್ಗೆ ಮಾನ್ಯ ಅಧ್ಯಕ್ಷರು ಓದ್ಬಿಟ್ಟಿತ್ತಲ್ಲ. ಮಾನ್ಯ ಕಾನೂನು ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಬರಗಾಲ ಇತ್ತು.